ಸರಿಯಾಗಿ 2 ನಿಮಿಷ ಅವಧಿಯೊಳಗೆ ತಮ್ಮ ಅನುಭವದವನ್ನು ನುಡಿಯನ್ನು ಮುಗಿಸಿದಂಥ ಶರಬೇಂದ್ರ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಒಂದು ಅನುಭವವನ್ನು ಯಾವ ರೀತಿ ನಮ್ಮ ಒಂದು ನವನಗರದ ಎಲ್ಲ ಶರಣಬಂಧುಗಳಿಗೆ ಅನುಭವ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಇಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಯ ಬಗ್ಗೆ ನಮ್ಮ ಈ ಶ್ರೀಮಠದ ಪರಮ ಭಕ್ತರಾದಂಥ ಜಂಗ್ಲಪ್ಪ ಗೌಡ್ರವರು ಒಂದು 2 ನಿಮಿಷ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಂತ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇದರ ನಂತರದಲ್ಲಿ ಅಧ್ಯಕ್ಷೀಯ ಭಾಷಣ ಆದ ನಂತರ ಪ್ರಸಾದದ ವ್ಯವಸ್ಥೆ ಇರ್ತೈತಿ. ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ರೆ ಆದಷ್ಟು ಲಘುನ ಮುಗಿಸ್ತೇವೆ. ಎಲ್ಲರೂ ಇಲ್ಲಿಯವರೆಗೂ ಕೂತ್ಕೊಂಡು ಭಾಳಷ್ಟು ಸಹನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ. ಎಲ್ಲರೂ ಸರಿಯಾಗಿ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ಬೇಕಂತಂದು ಕೇಳ್ಕೊಳ್ತಾ ಇದ್ವಿ. ಪ್ರಥಮದಲ್ಲಿ ಈ ಪವಿತ್ರ ಕ್ಷೇತ್ರದ ಅಧಿಪತಿಗಳಾದಂಥ ಚಿಕ್ಕೇನಕೊಪ್ಪ ಚೆನ್ನವೀರ ಶರಣರ ಪಾದಂಗಳಲ್ಲಿ ಪೊಡಮಟ್ಟು ಅವರ ಕರಸಂಜಾತರಾದಂಥ ಶಿವಶಾಂತವೀರ ಶರಣರ ಪಾದಂಗಳಲ್ಲಿ ಹಣೆಮಣೆದು ಈ ಪವಿತ್ರ ಭೂಮಿಗೆ ಶರಣರು ನಮಗೆ ಅನ್ನ ಕೊಟ್ಟವಳು ಮಣ್ಣು, ಮಣ್ಣಿನಿಂದ ಅನ್ನ ಬಂದು ಈ ಶರೀರ ರಕ್ತದಿಂದ ತುಂಬಿ ಯಾವ ರಕ್ತದೊಳಗೆ ಅಣುಗಳು ಇರ್ತಾವೋ ಅದೇ ಕ್ರಿಯೆ ಮಾಡ್ತಾ ಅನ್ನೋದಕ್ಕೆ ಇವತ್ತು ಬಸವರಾಜ ಗುರುಗಳೇ ಸಾಕ್ಷಿ ನಮಗೆ. ಅದಕ್ಕೆ ನಾವು ಯಾವಾಗಲೂ ಎಲ್ಲಿ ಹೆಜ್ಜೆ ಇಡ್ತೇವೆಯೋ, ಎಲ್ಲಿ ನಾವು ಕಾರ್ಯವನ್ನು ಮಾಡ್ತೇವೋ ಆ ಮಣ್ಣು ನಮಗೆ ಪ್ರೇರಣೆ ನೀಡ್ತದೆ ಅನ್ನೋದಕ್ಕೆ ಈ ಚಿಕ್ಕೇನಕೊಪ್ಪ ಚೆನ್ನವೀರ ಶರಣರದ ಈ ಪವಿತ್ರ ಕ್ಷೇತ್ರ ಸಾಕ್ಷಿ. ಅತ್ತಾಗ ಹುಬ್ಬಳ್ಳಿ ಸಿದ್ಧಾರೂಢರು, ಈ ಮೂಲಿಯೊಳಗೆ ಚೆನ್ನವೀರ ಶರಣರು. ಅಂದ್ರೆ ಇದು ಹುಡುಗಾಟಿಗೆ ಮಾತಲ್ಲ. ನನಗೆ ಕೊಟ್ಟದ್ದು 120 ಸೆಕೆಂಡು, ನೀವು 75 ನಿಮಿಷ 70 ಅದ 120 ಸೆಕೆಂಡ್ ಒಳಗೆ ನಮ್ಮ ರೈತಾಕಿ ಭಾಷೆದೊಳಗೆ ಹೇಳ್ತೀನಿ. 6 ತಾಳಿನ ಕೂರಿಗೆ ಇಲ್ಲೇ 6 ತಾಳಿನ ಕೂರಿಗೆ, ಅದರಾಗ ಜ್ಞಾನ ಸೌರಭ ಅನ್ನುವಂಥ ಶೆಡ್ಡಿ. 6 ತಾಳಿನ ಕೂರಿಗೆ ಜ್ಞಾನ ಸೌರಭ ಅನ್ನೋ ಶೆಡ್ಡಿ. ಆ ಬಸವ ಬೀಜವನ್ನು ಬಿತ್ತಲಿಕ್ಕೆ ಬಂದಂಥವರ ಬಸವರಾಜ ರಾಜಗುರುಗಳು. ತಾಳು ಸುದ್ದಿರಬೇಕು, ಶೆಡ್ಡಿ ಸುದ್ದಿರಬೇಕು, ಬಿತ್ತು ಬೀಜಂತೂ ನಿಮಗೆ ಗೊತ್ತಾದ, ಒಂದು ಹುಸಿ ಹೋಗಬಾರ್ದು. ಅಂಥ ಬೀಜ ಬಿತ್ತಲಿಕ್ಕೆ ಈ ಮಣ್ಣು, ಈ ಪವಿತ್ರ ನೆಲ ಕಾರಣ ಆಗಿದೆ ಅಂದರೆ ನಮ್ಮ ಶರೀರನೂ ಪಾವನ ಆಗತ್ತೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಇದಕ್ಕೆ ಇವತ್ತು ನಾನು ಗಮನಿಸಿದೆ, 70ನೇ ಪೀಸ್ಫುಲ್ ಇಂಡ್ ವಾಸ್ ಬ್ಲೋಯಿಂಗ್. ಒಂದು ಶಾಂತಿ ಸಮಾಧಾನದ ಗಾಳಿ ಎಲ್ಲರ ಮೈಮನದೊಳಗೆ ತುಂಬ್ಕೊಂತಿತ್ತು. ನೋಡ್ರಿ, 70,000 ಜನಸಂಖ್ಯೆ ಅದ ನಮ್ಮ ನವನಗರದ ಈ ಭಾಗದೊಳಗೆ. ಸುಮಾರು 100 ಮೇಲೆ ಇದೇವೆ ನಾವು ಪ್ರತಿನಿಧಿಗಳು. ಈಗ ಇಲ್ಲಿ ಯಾರೂ ಎದ್ದು ಹೋಗಲೇನು, ಹೆಂಗೆ ಮಾಡಲಿ ಅಂತ ಚಟಪಟಿಗೆ ಒಂದು ಕಾಣಲೇ ಇಲ್ಲ. ಅಂದ್ರೆ ಇದು ಎದರ ಒಂದು ಔಚಿತ್ಯತೆ. ನಾವೊಂದು ಮಾತು ಹೇಳ್ತೀವಿ ರೀ, ತುಪ್ಪ ಎಲ್ಲಿ ಐತಿ ಅಂತ ಒಬ್ಬ ಹುಡುಗ ಕೇಳಿದ. ತುಪ್ಪ. ಅದಕ್ಕಿಂತ ಇನ್ನೊಬ್ಬ ಕೇಳಿದ, ಕಂಪು ಎಲ್ಲಿ ಐತಿ ಅಂತ ಕೇಳಿದೆ. ತಾಯಿ ಒಂದೀಟು ಆದ ಕೂಡಲೇ ದುಬ್ಬ ಚಪ್ಪರ್ಸು. ಟೈಮ್ 120 ಸೆಕೆಂಡು. ಕಂಪು ಎಲ್ಲಿ ಐತಿ ಅಂದ. ಕಂಪು ತಾಯಿ ಬಂದು ಹೇಳುದು ತುಪ್ಪದಾಗ ಐತಿ ಅಂದ. ನಿನಗೆ ಹೆಂಗೆ ಗೊತ್ತಾತು ಅಂತಂದ. ಇದು ಅನುಭವಕ್ಕೆ ಬರೋ ಗುರುಗಳು ಇಷ್ಟೋ ತನಕ ತಿದ್ದಿದ್ದ ಅದು ನಮ್ಮನ್ನು. ನೀ ಅನುಭವಕ್ಕೆ ತಗೊಳ್ಳಿಲ್ಲ ಅಂದ್ರೆ ನಿನಗೆ ಎಷ್ಟು ಹೇಳಿದ್ರೆ ಏನು, ಎಷ್ಟು ಕೇಳಿದ್ರೆ ಏನು, ನಿನ್ನನ್ನು ನೀ ತಿಳ್ಕೊ, ಅದ್ರಾಗ ಉಳ್ಕೊ, ಅದನ್ನು ನೀ ಬಳಸ್ಕೋ. ತಿದ್ದಾಕೋಕೇನಂತ ಮಧ್ಯೆ ತಿದ್ದಾಕೋದ್ರೆ ನಿನ್ನ ಮರ್ತು ಬಿಡ್ತಿ. ಅದಕ್ಕೆ ಕಂಪು ಎಲ್ಲೈತಿ, ತುಪ್ಪದಾಗೈತಿ. ತುಪ್ಪ ಎಲ್ಲೈತಿ ಅಂದ್ರೆ ಕೆನೆಯಾಗೈತಿ. ಕೆನೆ ಎಲ್ಲೈತಿ, ಹಾಲಾಗೈತಿ. ಹುಡುಕೊಡೋ ಅಂತಂದು ಹುಡುಕೊಂಡು ಕಾಸಬೇಕು ಅಂತಂದ್ರು. ಇದ ಬೇಕಾಗಿದ್ದಿಲ್ಲ ಯೋಗ. ಕಾಸಬೇಕು. ಮುಂದಂದ ಹಾಲು ಎಲ್ಲಿಂದ ಬಂತು, ಆಕಳ ಕೊಡ್ತು. ಆಕಳ ಎಲ್ಲಿಂದ ತಂತು, ಕೆಚ್ಚಲ್ದಾಗ ಹಾಲು ಹೆಂಗೆ ಬಂತು, ಹುಲ್ಲಾಗಿತ್ತದು. ಹುಲ್ಲಾಗ ಹಾಲು ಇತ್ತು, ಅದು ಮೇಯ್ತು. ಅದು ಪ್ರಕ್ರಿಯೆ ಮೂಲಕ ರೂಪಾಂತರ ಮಾಡಿ ಕಾಸು ನಿನಗೇನು ಕೊಡ್ತೀವಿ, ಹಾಲು. ಆಮೇಲೆ ಏನೇನಾಯ್ತು, ನಿನ್ನ ಮೂಗಿ ಕಂಪು ಬರುವವರೆಗೆ ನಡೀತು. ಈ ಹುಟ್ಟಿದ ಜೀವಕ್ಕೆ ನಾವು ಈ ಕ್ರಿಯೆಗಳನ್ನು ತೊಡಗಿಸ್ಕೊಂಡಾಗಿದ್ದು ಅದ್ಭುತ ಆಗುತ್ತೆ ಅನ್ನೋದಕ್ಕೆ ನಮ್ಮ ಜ್ಞಾನ ಸೌರಭಾವ ಏನದನೋ ಮಂಗಳವಾರಕ್ಕೊಮ್ಮೆ ಮನೆಯೊಳಗೆ ಕಾರ್ಯಕ್ರಮ ಮಾಡಿ ಇವತ್ತು ಅದನ್ನು ನಿಮಗೆ ಪಾಠ ಒಪ್ಪಿಸಿದ್ದಾರೆ. ಅವ್ರು ಇರೋದು ಹಂಗದಾರ್ರಿ, ಹೇಳೋದು ಹಂಗದಾರ, ನಮಗೆ ಕಲಿಸೋದು ಹಂಗೆ ಕಲಿಸ್ತಾರೆ ಅವರು. ಇದಕ್ಕೆ ಉದಾಹರಣೆ ಅಂದ್ರೆ, ಈ ಜಗದೊಳಗೆ
ನಾವು 16 ವರ್ಷ ಅಪ್ಪನ ಕೂಡ ಬಾಳೆ ಮಾಡಿದೆವ್ರಿ. ನಮ್ಮ ವೀರಣ್ಣ ರಾಜೂರವ್ರು ಅದ ಭಾಗದವ್ರು, ಅವರು ಅದರೊಳಗನ ಹುಟ್ಟಿ ಬೆಳೆದಂಥವ್ರು, ಮಿಂದಂಥವ್ರು. ನಿಜವಾದ ಶರಣರು ನಾವು ಕಣ್ತುಂಬ ನೋಡಿ ಕಲ್ತದ್ದಂದ್ರೆ ಚಿಕ್ಕನಕೊಪ್ಪ ಶನಿವೀರ ಶರಣರು. ಸೊ ಇವತ್ತು ನಮ್ಮ ಕೂರ್ಗಿನೂ ಹರ್ತದ, ಎಲ್ಲಿಯೂ ಅದು ತೇಲಿಸಿ ಬಿತ್ತಿಲ್ಲ, ಗಂಡು ಹರಿದ ಬೀಜ ಬಿತ್ತ್ಯಾವು, ಹದಬರ್ತಿ ಮಳಿನೂ ಆಗೈತಿ. ಶೆಡ್ ಅಂತೂ ಪಕ್ಕಾ ಶೆಡ್ ಸಿಕ್ಕೈತಿ ನಮ್ಮ ಕೈಯಾಗ. ಬೀಜ ಬಿತ್ತವ್ರಂತೂ ಒಳ್ಳೆ ಬೀಜ ತಂದಿರಿ, ತಮ್ಮ ಪಾದಕ್ಕೆ ಶರಣ ಬಸವೇಶ್ವರರು. ಇನ್ನು ವಿಶೇಷವಾಗಿ ಅಂದ್ರೆ ನಮಗೆ ಇವರು ಪರಿಚಯ ಆಗಿದ್ದು ಭಾಳ ಸಂತೋಷ. ಇಂಥ ಒಂದು ವ್ಯವಸ್ಥೆಯನ್ನು ಬಿತ್ತರಿಸಲಿಕ್ಕೆ ಅಧಿಕಾರಿಗಳಾಗಿದ್ದವರು ಮನತುಂಬಿ ಹೇಳಿದ್ದಾರೆ. ಅದಕ್ಕೆ ಇದು ಶರಣ ಸಂಗಮ, ಇವತ್ತಿಂದ ಏನದ ನೋಡ್ರಿ, ಇದು ಶರಣ ಸಂಗಮ. ತಾಯಂದ್ರಿಗೆ ಎಲ್ಲರಿಗೂ ಶರಣು, ತಮ್ಮೆಲ್ಲರಿಗೂ ಶರಣು. 125 ಸೆಕೆಂಡ್ ಅದನ್ನು ಕ್ಷಮೆ ಇರಲಿ. ಈ ಪವಿತ್ರ ಕ್ಷೇತ್ರಕ್ಕೆ ಮತ್ತೊಮ್ಮೆ ಬಸವರಾಜ ಗುರುಗಳು ಬಂದು ನಮ್ಮನ್ನು ಜ್ಞಾನ ದೀಪವನ್ನು ಖಂಡಿತವಾಗಿಯೂ ನಾವು ಅದನ್ನು ನಾವು ಸಣ್ಣವರು, ನಾವು ಬಾಗಿಲು ಮುಂದಿನ ಕಸಬರಿಗೆಯಾಗೇ ಇರ್ತೇವೆ, ಭಕ್ತಿಯಿಂದನೇ ಇರ್ತೇವೆ ಅನ್ನೋ ಮಾತನ್ನು ಮತ್ತೊಮ್ಮೆ ಅಪ್ಪಗೆ ಒಪ್ಪಿಸ್ತೀವಿ. ಯಾಕಂದ್ರೆ ಬದುಕು ಹಸನ ಆಗ್ಬೇಕಾದ್ರೆ ಅಪ್ಪ ಹೇಳಿದೆ ಹಂಗೆ ಕೇಳ್ಬೇಕು ರೀ. ಲೇ ನೀವು ಹುಚ್ಚಾಗಬೇಡಲೇ, ನಿನ್ನ ತಿಳ್ಕೊಂತಿದ್ದ ಅವನ ಭಾಷೆನೇ ಬೇರೆ. ಲೇ ನೀ ಹುಚ್ಚದಿಲೇ, ನೀ ಹುಚ್ಚದಿ, ಯಾವಾಗ ನೀ ತಿಳ್ಕೊಂತೀವೋ ಅಂದು ಹೊರಗೆ ಬರ್ತೀವಿ. ನೀನು ಇಲ್ಲಿಲ್ಲ ಅಂದ್ರೆ ನೀ ಅದ ಹುಚ್ಚ ತಂದೊಳಗನ ಬಿದ್ದು ಹೊಕ್ಕಿ ಅಂತೇಳಿ ನಾವು ದಿನಾಲು ನಿಜಗುಣ ಶಿವಗೆ ಹಾಕ್ಕೊಳ್ಳೋ ಪ್ರವಚನ ಕೇಳ್ತೀನಿ. ಅವನು ಬರ್ತಾಡ್ರಿ ಅಲ್ಲಿ ಅದರದ್ದು ಹೇಳೋದಕ್ಕೆ ಅಷ್ಟಿಷ್ಟ ಅಲ್ಲ. ಈ ಕ್ಷೇತ್ರಕ್ಕೆ ತಾವು ಬಂದದ್ದು ಭಾಳ 6 ತಾಳಿನ ಕುರುಗಿ ನಾವು ಎಂದೂ ಮರೆಯಕ್ಕೆ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿ, ತಾಯಿಯಂದ್ರೆ ನೀವು ಇಷ್ಟೆಲ್ಲ ಭಕ್ತಿಯಿಂದ ನಡ್ಕೊಂಡಿದ್ದಕ್ಕೆ ಇದು ಕ್ಷೇತ್ರ ಭಾಳ ಪಾವನ ಆತು ಅನ್ನೋ ಮಾತನ್ನು ಹೇಳಿ ಕಾಸ ಅಪ್ಪನ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಹೇಳಿ, ಬಸವರಾಜ ಗುರುಗಳಿಗೂ ಎಲ್ಲ ಶರಣಗಳಿಗೂ ಅನಂತ ನಮಸ್ಕಾರನ ಹೇಳಿ, ತಾಯಿ ನನ್ನ ಮಾತಿಗೆ ಮುಂದೆ